ಆರಂಭದಲ್ಲಿ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಇತ್ತು. ಬೆಳಗಿನ ಟ್ರೆಂಡ್ ನೋಡಿದ್ರೆ ಕಾಂಗ್ರೆಸ್ ಎಕ್ಸಿಟ್ ಪೋಲ್ಗಳಲ್ಲಿ ಏನಿತ್ತು ಹಾಗೆ ಬರುತ್ತೆ, ಎಕ್ಸಾಕ್ಟ್ ಫಲಿತಾಂಶ ಬರುತ್ತೆ ಅಂತ. ಎಕ್ಸಿಟ್ ಪೋಲ್ನಲ್ಲೂ ಕೂಡ ನಮಗೆ 50ಕ್ಕೂ ಹೆಚ್ಚು ಸ್ಥಾನ ಬಂದಿದೆ. ಈಗ ಕಡಿಮೆ ಸ್ಥಾನ ಬಂದಿದ್ದಕ್ಕೆ ಆಶ್ಚರ್ಯವಾಗ್ತಿದೆ ಅಂತ ಜಮೀರ್ ಹೇಳಿದ. ಹರಿಯಾಣದಲ್ಲಿ ಈ ರೀತಿ ಆಗುತ್ತೆ ಎಂಬ ನಿರೀಕ್ಷೆ ಇರಲಿಲ್ಲ. ಎಕ್ಸಿಟ್ ಪೋಲ್ಗಳು ಕೂಡ ನಮ್ಮ ಪರವಾಗಿ ಇದ್ವು, ಎಲ್ಲ ಕಡೆ ಒಳ್ಳೆ ಒಂದು ನಂಬರ್ಸ್ ಬಂದಿತ್ತು ನಮಗೆ. ಇನ್ನೂ ಕೂಡ ಮತ ಎಣಿಕೆ ಬಾಕಿ ಇದೆ, ನೋಡೋಣ ಏನಾಗುತ್ತೆ ಅಂತ ಜಮೀರ್ ಹೇಳ್ತಿದ್ದಾರೆ. ಒಂದು ವಿಶ್ವಾಸ ಅವ್ರಿಗೆ ಇನ್ನೂ ಕೂಡ ಇದೆ. ವಿಜಯಪುರದಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರಂಭದಲ್ಲಿ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಇತ್ತು, ಹಾಗೆ ಆ ಟ್ರೆಂಡ್ ಮುಂದುವರಿಯುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಈಗ ನಂಬರ್ನಲ್ಲಿ ಒಂದಷ್ಟು ನಂಬರ್ಗೆ ಬದಲಾಗ್ತಾ ಇದೆ, ಕಾದ್ ನೋಡೋಣ, ಇನ್ನೂ ಸಮಯ ಇದೆ ಅಂತ ಹೇಳಿದ್ದಾರೆ. ಜಮ್ಮು ಕಾಶ್ಮೀರಲ್ಲಿ 55 ಜನ ತೋರಿಸ್ತಾ ಇದ್ದಾರೆ, NDA ಅಲಯನ್ಸ್ಗೆ 55 ಜನ ತೋರಿಸ್ತಾ ಇದ್ದಾರೆ. ಹರಿಯಾಣದಲ್ಲಿ 39, ಆಮೇಲೆ BJP 43. ಇನ್ನು ಕೌಂಟಿಂಗ್ ಬಾಕಿ ಇದೆ. ಇನ್ನು 12 ಗಂಟೆ ಇನ್ನು 12 ಗಂಟೆನೂ ಆಗಲಿಲ್ಲ, ಇನ್ನು ಕೌಂಟಿಂಗ್ ಬಾಕಿ ಇದೆ. ನನ್ನ ಇದಿದೆ, ಈ ಬಾರಿನ ಕಾಂಗ್ರೆಸ್ಸೇ ಅಲ್ಲಿ ಹರಿಯಾಣದಲ್ಲಿ ಬರೋದಂತ ನಿರೀಕ್ಷೆ ಇದೆ. ಆಗ್ತದೆ, ಏರ್ಪೇರ್ ಆಗ್ತಾನೆ ಇರ್ತದೆ. ಇನ್ನು ಕೌಂಟಿಂಗ್ ಕಂಪ್ಲೀಟ್ ಆಗಲಿಲ್ಲಲ್ಲ, ಕಂಪ್ಲೀಟ್ ಆದಮೇಲೆ ತಾನೇ ನಾವು ಮಾತಾಡಬೇಕು. ಕಂಪ್ಲೀಟ್ ಆಗಲಿಲ್ಲ. ಹರಿಯಾಣದಲ್ಲಿ ಭಾಳಷ್ಟು ನಾವು ನಿರೀಕ್ಷೆ ಇಟ್ಟಿದ್ದೀವಿ. ನೆನ್ನೆ ನೀವು ಎಕ್ಸಿಟ್ ಪೋಲಲ್ಲಿ ನೋಡಿರ್ಬೋದು, ಎಲ್ಲ ಎಕ್ಸಿಟ್ ಪೋಲಲ್ಲಿ 55 ಮೇಲೇ ಕಾಂಗ್ರೆಸ್ ತೋರಿಸಿದ್ದು. ನಮಗೆ ಒಂಥರ ಆಶ್ಚರ್ಯ ಆಯಿತು ನೋಡಿ. ಇವತ್ತು ಇನ್ನೆರಡು ನೋಡಿ, ಎಕ್ಸಿಟ್ ಪೋಲಲ್ಲಿ ನೋಡಿ, ಈಗ ನೋಡಿ ರಿಸಲ್ಟ್ನ ಎಲ್ಲ ಒಂದು ಕಡೆ ನಮ್ಗೆ ಆಶ್ಚರ್ಯ ಆಯಿತು. ಏನಕ್ಕೆ ಎಲ್ಲ ಎಕ್ಸಿಟ್ ಪೋಲಲ್ಲಿ ಒಂದು ಎಕ್ಸಿಟ್ ಪೋಲಲ್ಲೂ 46ರಿಂದ ಕಡಿಮೆ ತೋರಿಸಿಲ್ಲ. ಎಲ್ಲ ಎಕ್ಸಿಟ್ ಪೋಲ್ 46, 48, 50, 55 ಸಹ ತೋರಿಸಿದ್ರು ಎಲ್ಲ ಎಕ್ಸಿಟ್ ಪೋಲಲ್ಲಿ. ಈ ರಿಸಲ್ಟ್ ನೋಡಿ ಎಲ್ಲ ಒಂದು ಕಡೆ ನಾವು ನಿರೀಕ್ಷೆ ಇಟ್ಟಿಲ್ಲ, ಈ ಥರ ಆಗ್ತದೆ ಅಂತ ನಿರೀಕ್ಷೆ ಇಟ್ಟಿಲ್ಲ. ಜಮ್ಮು ಕಾಶ್ಮೀರಲ್ಲಿ 55 ಜನ ತೋರಿಸ್ತಾ ಇದ್ದಾರೆ, NDA ಅಲಯನ್ಸ್ಗೆ 55 ಜನ ತೋರಿಸ್ತಾ ಇದ್ದಾರೆ. ಹರಿಯಾಣದಲ್ಲಿ 39, ಆಮೇಲೆ BJP 43. ಇನ್ನು ಕೌಂಟಿಂಗ್ ಬಾಕಿ ಇದೆ. ಇನ್ನು 12 ಗಂಟೆ